ನಮಸ್ತೆ ರೈತ ಬಾಂಧವರು, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಮಲೇಷಿಯನ್ ಗ್ರೀನ್ ಡಾರ್ಫ್ ಕೊಕೊನಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು MGD ವೆರೈಟಿ, ಮಲೇಷಿಯನ್ ಗ್ರೀನ್ ಡಾರ್ಫ್ ವೆರೈಟಿ. ಇದು ನೋಡ್ಬೋದು ಪ್ಲ್ಯಾಂಟ್ಸು. ಇದು ಒಂದು ಬೀಜ ನಾಟಿ ಮಾಡಿ ಒಂದು 9 ರಿಂದ 10 ತಿಂಗಳ ಸಸಿಯಾಗಿದೆ. ಇದರ ವಿಶೇಷತೆ ಏನಪ್ಪ ಅಂದರೆ, ಮಲೇಷಿಯನ್ ಗ್ರೀನ್ ಡಾರ್ಫ್, ಇದು ಹೆಸರಲ್ಲೇ ಗ್ರೀನ್ ಅಂತ ಇಂಡಿಕೇಟ್ ಮಾಡೋದು ಏನಂದರೆ, ಇದೊಂದು ಕುಬ್ಜ ತಳಿ ಡಾರ್ಫ್ ವೆರೈಟಿ. ಹಾಗೂ ಇದರಲ್ಲಿ ಬರೋಂಥ ಕಾಯಿಗಳೆಲ್ಲ ಗ್ರೀನ್ ಕಲರ್ ಆಗಿರುತ್ತೆ. ಆಮೇಲೆ ಅರ್ಲಿ ಬಿಯರಿಂಗ್, ಒಂದು ಪ್ಲಾಂಟೇಷನ್ ಮಾಡಿ 3 ರಿಂದ 4 ವರ್ಷಕ್ಕೆ ನೀವು ಫ್ಲವರಿಂಗ್ ನೋಡ್ಬೋದು ಇದರಲ್ಲಿ. ಆಮೇಲೆ ಈ ವೆರೈಟಿಯ ಇನ್ನೊಂದು ವಿಶೇಷತೆ ಏನಂದರೆ, ಇದು ಜಾಸ್ತಿ ಸ್ಪೇಸ್ ಕೂಡ ತೊಗೊಳ್ಳೋದಿಲ್ಲ. ನೀವು ಕಡಿಮೆ ಸ್ಪೇಸಲ್ಲಿ ಕೂಡ ಇದನ್ನು ಪ್ಲಾಂಟೇಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 20 by 20, 22 by 22, ಇಲ್ಲ 25 by 25 ನೀವು ಸ್ಪೇಸಿಂಗಲ್ಲಿ ಪ್ಲಾಂಟೇಷನ್ ಮಾಡಬಹುದು. ಇಯರ್ಲಿ ಒಂದು 200 ರಿಂದ 250 ಕಾಯಿಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಕಾಯಲ್ಲಿ ಮಿನಿಮಮ್ 400 ರಿಂದ 500 ml ಟೆಂಡರ್ ಕೊಕೊನಟ್ ನೀರನ್ನು ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಈ ಸಸಿಗಳು ಪ್ರೈಸ್ ಬಂದು 250 rupees ನಾವು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾಯಿದ್ದೀವಿ. ಆಮೇಲೆ ಈ ಗಿಡಗಳು ನೋಡ್ಬೋದು ನೀವು. ಇದೊಂದು 1.5-2 ವರ್ಷದ ಸಸಿಗಳು. ಇದು ಸೇಮ್ ವೆರೈಟಿ MGD ಮಲೇಷಿಯನ್ ಗ್ರೀನ್ ಡಾರ್ಫ್. ಈ ಪ್ಲಾಂಟ್ ಬೇಕಾದಲ್ಲಿ ನಿಮಗೆ 500 ರೂಪಾಯಿ ನಾವು ಡೆಲಿವರಿ ಕೊಡ್ತಾಯಿದ್ವಿ. ಅದು 1 ವರ್ಷದ ಗಿಡ, ಇದು 2 ವರ್ಷದ ಗಿಡ. ಇದು ಸ್ವಲ್ಪ ಫ್ಲವರಿಂಗ್ ಬೇಗ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರಿಗೆ ದೊಡ್ಡ ಗಿಡ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಈ ಗಿಡ ನಾವು ರೆಡಿ ಮಾಡಿದ್ದೀವಿ. ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಇದೆ ಪ್ಲ್ಯಾಂಟ್. ಇದು ಬೇಕಂದರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಸಿಗುತ್ತೆ. ಥ್ಯಾಂಕ್ ಯು.